ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಒಂದು ಕಾನ್ಸೆಪ್ಟ್ ಇಂದ ಬಂದಿದ್ದೀನಿ. ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಕ್ಕೂ ಮುಂಚೆ ಫಸ್ಟ್ ಈ ಒಂದು ವಿಡಿಯೋನ ನೋಡಕ್ಕೂ ಮುಂಚೆ ನೀವು ಪ್ಲೀಸ್ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕೂಡ ಆಕ್ಟಿವ್ ಮಾಡ್ಕೊಳ್ಳಿ. ಸಿ, ಫಸ್ಟ್ ನಮಗೆ ಡಿಗ್ರಿ ಕಂಪ್ಲೀಟ್ ಆಯಿತು, ರೆಸ್ಯೂಮ್ ಚೆನ್ನಾಗಿದೆ, ಸ್ಕಿಲ್ ಬರ್ತಿದೆ. ಈವೆಂದು ಇದೆಲ್ಲ ಇದ್ರೂ ಸಹ ನಮಗೆ ಜಾಬ್ ಬರ್ತಿಲ್ಲ. ಯಾಕೆ ಅಂತಂದ್ರೆ ನಮಗೆ ಜಾಬ್ ಎಲ್ಲಿ ಸಿಗುತ್ತೆ, ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತೆ? ಜಾಬ್ ಪಡ್ಕೋಬೇಕು ಅಂತಂದ್ರೆ ಒಂದು ಪ್ಲಾಟ್ಫಾರ್ಮ್ ಇಂಪಾರ್ಟೆಂಟ್ ಅಲ್ವಾ? ಸೊ ವಿತೌಟ್ ಪ್ಲಾಟ್ಫಾರ್ಮ್ ನಾವು ಯಾವುದೇ ಕಾರಣಕ್ಕೂ ಜಾಬ್ ಪಡ್ಕೊಳಕ್ ಆಗೋದಿಲ್ಲ. ಕ್ಯಾಂಪಸ್ ಅಲ್ಲಿ ಆಗ್ಲಿಲ್ಲ, ಕ್ಯಾಂಪಸ್ ಆದ್ವಿ ಅಂದ್ರೆ ಇಟ್ಸ್ ಅವರ್ ಲಕ್ ಅಲ್ವಾ? ನಮ್ ಲಕ್ ಆಗಿರುತ್ತೆ. ಕ್ಯಾಂಪಸ್ ಆಗಿಲ್ವಾ, ಪರವಾಗಿಲ್ಲ. ನಾವು ಕ್ಯಾಂಪಸ್ ಆಗಿಲ್ಲ ಅಂತಂದ್ರು ಹೇಗೆ ಆಫ್ ಕ್ಯಾಂಪಸ್ ಅಲ್ಲಿ ಜಾಬ್ ಪಡ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸಿ, ಫಸ್ಟ್ ಜಾಬ್ ಬರಬೇಕು ಅಂದ್ರೆ ರೆಸ್ಯೂಮ್ ಇಸ್ ವೆರಿ ಇಂಪಾರ್ಟೆಂಟ್. ರೆಸ್ಯೂಮ್ ಅನ್ನೋದು ದ ಮೈನ್ ಬೇಸ್ ಆಗಿರುತ್ತೆ. ಅಂಡ್ ನಿಮ್ಗೆ ಸ್ಕಿಲ್ ಇದೆಯಾ? ಈ ಟೆಕ್ನಿಕಲ್ ಸ್ಕಿಲ್ ಇದ್ರೆ ಸಾಲದು. ಯಾರೆಲ್ಲ ಸಾಫ್ಟ್ವೇರ್ ಜಾಬ್ನ ಪಡ್ಕೋಬೇಕು ಅಂತ ಇದೀರೋ ಅವ್ರಿಗೆ ಫಸ್ಟ್ ದ ಮೈನ್ ಬೇಸಿಕ್ ಈಸ್ ಆಪ್ಟಿಟ್ಯೂಡ್. ನಿಮ್ಗೆ ಆಪ್ಟಿಟ್ಯೂಡ್ ಬಂದ್ರೆ ಮಾತ್ರ ನೀವು ಜಾಬ್ ಪಡ್ಕೊಳ್ಳೋದು ಸಾಧ್ಯ. ಆನ್ಲೈನ ಕಾಪಿ ಮಾಡಿ ಬರಿಬೋದು, ಆಫ್ಲೈನ ಯು ಹ್ಯಾವ್ ಟು ಸ್ಟ್ರಗಲ್, ರೈಟ್? ಸ್ಟ್ರಗಲ್ ಮಾಡಲೇಬೇಕು. ಸೊ ಈ ಮತ್ತೆ ಟೆಕ್ನಿಕಲ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಪ್ರಾಜೆಕ್ಟ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್. ಈ 4 ಸ್ಕಿಲ್ಸ್, ಫಸ್ಟ್ ರೆಸ್ಯೂಮ್, ಆಪ್ಟಿಟ್ಯೂಡ್, ಟೆಕ್ನಿಕಲ್, ಪ್ರಾಜೆಕ್ಟ್, ಇಷ್ಟು ಇದ್ರೆ ನಿಮ್ಗೆ ಖಂಡಿತ ಜಾಬ್ ಬರುತ್ತೆ. ಓಕೆ, ಇಷ್ಟು ಪಡ್ಕೋಬೇಕು ಅಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಆಲ್ ದೀಸ್ ಥಿಂಗ್ಸ್. ಒಬ್ಬರಿಗೆ ಟೆಕ್ನಿಕಲಿ ಸ್ಟ್ರಾಂಗ್ ಇದ್ರೆ ಒಬ್ರು ಆಪ್ಟಿಟ್ಯೂಡ್ ಅಲ್ಲಿ ಲೋ ಇರ್ತಾರೆ, ಒಬ್ರು ಆಪ್ಟಿಕಲ್ ಸ್ಟ್ರಾಂಗ್ ಇದ್ರೆ ಒಬ್ರು ಟೆಕ್ನಿಕಲಿ ಲೋ ಇರ್ತಾರೆ. ಅಂಡ್ ಟೆಕ್ನಿಕಲ್ ಆಪ್ಟಿ ಎರಡರಲ್ಲೂ ಇದ್ದವರು ರೆಸ್ಯೂಮ್ ಚೆನ್ನಾಗಿರಲ್ಲ, ರೆಸ್ಯೂಮ್ ಚೆನ್ನಾಗಿರೋರು ಪ್ರಾಜೆಕ್ಟ್ ಐಡಿಯಾಸ್ ಇರೋದಿಲ್ಲ. ಸೊ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಅಂಡ್ ಆಲ್ಸೋ ಯಾವುದಾದ್ರೂ ನಮಗೆ ಜಾಬ್ ಬರೋದಕ್ಕೆ ರೀಸನ್ ಆಗ್ಬೋದು. ಎನಿಥಿಂಗ್ ಕ್ಯಾನ್ ಬಿ ಎ ರೀಸನ್. ಓಕೆ, ಸೊ ಇದೆಲ್ಲ ಇದೆ, ಆದ್ರೂ ಜಾಬ್ ಬರ್ತಿಲ್ಲ. ಯಾವ್ದ್ರಲ್ಲಿ ಜಾಬ್ ಬರುತ್ತೆ ಅಂತ ಗೊತ್ತಿಲ್ಲ, ಯಾವ ತರ ಜಾಬ್ಗೆ ಅಪ್ಲೈ ಮಾಡಬೇಕು ಅಂತ ಗೊತ್ತಿಲ್ಲ ಅನ್ನೋರ್ಗೆ ಈ ವಿಡಿಯೋನ ನಾನು ಮಾಡ್ತಾ ಇದೀನಿ. ಪ್ಲೀಸ್ ಕಾನ್ಸಂಟ್ರೇಟ್ ಆಗಿ ಕೇಳಿಸ್ಕೊಡಿ. ಫಸ್ಟ್ ನಾನ್ ಸಜೆಷನ್ ಮಾಡುವಂತ ಈ ಎಲ್ಲಾ ಆಪ್ಸ್ ನೀವು ಏನ್ ನೋಡ್ತಿದ್ದೀರೋ ಎಲ್ಲಾ ಪ್ಲಾಟ್ಫಾರ್ಮ್ಸ್ ಜಾಬ್ ಪಡ್ಕೊಳ್ಳೋಂತ ಪ್ಲಾಟ್ಫಾರ್ಮ್ಸ್. ಇದರಲ್ಲಿ ದ ಮೈನ್ ಒಂದು ಪ್ಲಾಟ್ಫಾರ್ಮ್ಸ್ ನ ಹೇಳ್ತೀನಿ, ಒಂದು ಮೈನ್ ಅಪ್ಲಿಕೇಶನ್ಸ್ ನ ಹೇಳ್ತೀನಿ. ಅದನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಜಾಬ್ ಬರುವಂತ ಚಾನ್ಸಸ್ ಇರುತ್ತೆ. ಐ ಆಮ್ ನಾಟ್ ಎನ್ಶೋರ್ 100%. ನಾನು ಗ್ಯಾರಂಟಿ ಕೊಡೋದಕ್ಕಾಗೋದಿಲ್ಲ, ಜಸ್ಟ್ ಸಜೆಷನ್ ಕೊಡಬಲ್ಲೆ. ಓಕೆ, ಈ ಒಂದು ಚಾನ್ಸಸ್ ಇರುತ್ತೆ, ಲೈಕ್ 50 to 70% ಚಾನ್ಸಸ್ ಇರುತ್ತೆ ನಿಮ್ಗೆ ಜಾಬ್ ಬರೋದಿಕ್ಕೆ. ಯಾಕಂದ್ರೆ ತುಂಬಾ ಜನ ಈ ಒಂದು ಪ್ಲಾಟ್ಫಾರ್ಮ್ಸ್ ಅಲ್ಲಿ ಜಾಬ್ ಪಡ್ಕೊಂಡಿದ್ದಾರೆ. ಅಂಡ್ ಮೈ ಫ್ರೆಂಡ್ಸ್, ನನ್ನ ಸುತ್ತಮುತ್ತ ಇರುವಂತ ಫ್ರೆಂಡ್ಸ್ ಕೂಡ ಇದರಲ್ಲಿ ಜಾಬ್ಸ್ ಬಂದಿದೆ. ಓಕೆ, ಫಸ್ಟ್ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು Naukri.com. ಈ ಒಂದು ಏನಪ್ಪಾ ಇದು ಅಂತಂದ್ರೆ ಇದು ಜಸ್ಟ್ ಒಂದು ಪ್ಲಾಟ್ಫಾರ್ಮ್. ಅಂದ್ರೆ ಜಾಬ್ಸ್ ಒಂದು ಕಂಪನೀಸ್ ಆಗ್ಲಿ, ಇದರಲ್ಲಿ ಎಲ್ಲಾ ಒಂದು ಕಂಪನೀಸ್ ಟೈಪ್ ಆಗಿರುತ್ತೆ. ಅಂಡ್ ಕಂಪನೀಸ್ ದ ಪ್ರೊಫೈಲ್ ಅವರು ಒಂದು ಯಾವಾಗ ಹೈಯರ್ ಮಾಡ್ತಿರ್ತಾರೋ ಅವಾಗ ಅವರ ಒಂದು ಪ್ರೊಫೈಲ್ ನ ಈ ಒಂದು ಆಪ್ ಅಲ್ಲಿ ಬಿಡ್ತಾರೆ. ಸೊ ನಮ್ಗೆ ಯಾವಾಗ ಸಜೆಷನ್ಸ್ ಬರುತ್ತೆ, ಈ ಆಪ್ ಅಲ್ಲಿ ನಾವು ಫಸ್ಟ್ ಪ್ರೊಫೈಲ್ ನ ಅಪ್ಡೇಟ್ ಮಾಡಬೇಕು. ಪ್ರೊಫೈಲ್ ನ ಅಪ್ಡೇಟ್ ಮಾಡಾದ್ಮೇಲೆ ನಮ್ಗೆ ಕಂಪನೀಸ್ ನಮ್ ಪ್ರೊಫೈಲ್ ಬೇಸ್ಡ್ ಆನ್ ಅವರ್ ಪ್ರೊಫೈಲ್ ಸಜೆಷನ್ಸ್ ಬರುತ್ತೆ, ಅವಾಗ ಅಪ್ಲೈ ಮಾಡಬೇಕು. ದ ನೆಕ್ಸ್ಟ್ ಒನ್ ಈಸ್ ಇಂಡೀಡ್ ಕೂಡ ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ಇಲ್ಲಿ ಕೂಡ ನಮಗೆ ಜಾಬ್ಸ್ ಬರುತ್ತೆ. ಇದರಲ್ಲೂ ಕೂಡ ಸೇಮ್ ಪ್ರೊಸೀಜರ್. ನಾನು ಒಂದು ನೌಕರಿಯಲ್ಲಿ ಯಾವ ತರ ಅಪ್ಲೈ ಮಾಡಬೇಕು ನನ್ನ ಪ್ರೊಫೈಲ್ ನ ಹೇಗೆ ಅಪ್ಡೇಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಫಸ್ಟ್. ಅಂಡ್ ದ ಥರ್ಡ್ ಒನ್ ಇಸ್ ಕೆರಿಯರ್ ಬಿಲ್ಡರ್. ಇದು ಕೂಡ ಒಳ್ಳೆ ಒಂದು ಪ್ಲಾಟ್ಫಾರ್ಮ್. ಇಲ್ಲಿ ಕೂಡ ನಮಗೆ ಆಫ್ ಕ್ಯಾಂಪಸ್ ಯಾವುದೇ ಒಂದು ಆಫ್ ಕ್ಯಾಂಪಸಸ್ ಇದ್ರು ಇದರಲ್ಲಿ ನೋಟಿಫಿಕೇಶನ್ಸ್ ಬರುತ್ತೆ, ಅವಾಗ ನಾವು ಅಪ್ಲೈ ಮಾಡ್ಕೊಬಹುದು. ಲಿಂಕ್ಡ್ಇನ್ ಅಲ್ಲಿ ಜಾಬ್ ಬರಬೇಕು ಅಂತಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಅಂಡ್ ಸಮ್ ಟೈಮ್ಸ್ ನಮ್ ಲಕ್ ಇದ್ರೆ ಲಿಂಕ್ಡ್ಇನ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಆಸ್ ಎ ಫ್ರೆಶರ್ಸ್ಗೆ ಅದರಲ್ಲಿ ತುಂಬಾ ಕಷ್ಟ ಇರ್ಬೋದು. ಅಂಡ್ ನಾವು ಯಾವಾಗ ಸ್ಕಿಲ್ಸ್ ಅಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವೋ ಪ್ರೊಫೈಲ್ ನ, ಅವಾಗ ಬರೋ ಚಾನ್ಸಸ್ ಇರುತ್ತೆ. ಬಟ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಲಿಂಕ್ಡ್ಇನ್ ಇಸ್ ವೆರಿ ಬೆಸ್ಟ್ ಪ್ಲಾಟ್ಫಾರ್ಮ್ ಟು ಗೆಟ್ ಎ ಜಾಬ್ಸ್. ಓಕೆ, ಸಿ, ಪರವಾಗಿಲ್ಲ, ಯಾವುದನ್ನು ನೆಗ್ಲೆಕ್ಟ್ ಮಾಡೋದು ಬೇಡ.
LinkedIn is also very important. And ಫ್ರೆಶರ್ ವರ್ಲ್ಡ್ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಇದರಲ್ಲಿ ಕೂಡ ನಮಗೆ ಜಾಬ್ಸ್ ಬರೋ ಚಾನ್ಸಸ್ ಇರುತ್ತೆ. ಅಂಡ್ ವರ್ಕ್ ಇಂಡಿಯಾ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಕೂಡ ಜಾಬ್ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಗ್ಲಾಸ್ಡೋರ್, ದಿಸ್ ಒನ್ ಆಲ್ಸೋ. ಈ ಒಂದು 5 ಪ್ಲಾಟ್ಫಾರ್ಮ್ಸ್ ನಾನು ಸಜೆಸ್ಟ್ ಮಾಡ್ತೀನಿ ಜಾಬ್ ಪಡ್ಕೊಳೋದಕ್ಕೆ. ಓಕೆ, ಇಲ್ಲಿ ಕೂಡ ಬಂದಿಲ್ಲ ಅಂತಂದ್ರೆ ನೆಕ್ಸ್ಟ್ ಪ್ಲಾಟ್ಫಾರ್ಮ್ಸ್ ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ನನ್ನ ಮೇನ್ ಮೋಟೋ ಏನಪ್ಪ ಅಂತಂದ್ರೆ, ತುಂಬಾ ಜನ ಯಾರು ಜಾಬ್ ಇಲ್ಲದೆ ಕಷ್ಟಪಡ್ತಿದಾರೋ ಡಿಗ್ರಿ ಆದ್ಮೇಲೆ ಕೂಡ ಅವ್ರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗ್ಲಿ ಅನ್ನೋ ಅಷ್ಟೇ ಒಂದು ಮೈನ್ ಮೋಟೋ ಆಗಿರುತ್ತೆ. ಸೊ ಇವಾಗ ನಾನು ಒಂದು Naukri.com, ನೌಕ್ರಿ ಅನ್ನೋದು ಆ್ಯಪ್ನ ತಗೊಂತೀನಿ. ಸೊ ಇದರಲ್ಲಿ ನಾವು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ಫಸ್ಟ್ ನೌಕ್ರಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಫೋನಲ್ಲಿ. ಮಾಡ್ಕೊಂಡು ಆದ್ಮೇಲೆ ಜಸ್ಟ್ ಲಾಗಿನ್, ಸೈನ್ ಅಪ್ ಆಗಿ ಲಾಗಿನ್ ಆಗಿ. ದಿಸ್ ಈಸ್ ಮೈ ಪ್ರೊಫೈಲ್. ನಾನು 100% ಪ್ರೊಫೈಲ್ನ ಅಪ್ಡೇಟ್ ಮಾಡಿದ್ದೀನಿ. ಯಾವಾಗೂ ನಿಮಗೆ ಏನೇ ಒಂದು ಲೈಕ್ ಆಪ್ಷನ್ಸ್ ಇದ್ರು ಅದೆಲ್ಲ ಒಂದು ಆಪ್ಷನ್ಸ್ ನೀವು ಫಿಲ್ ಮಾಡಿರ್ಬೇಕು. ನಿಮ್ಮ ಪ್ರೊಫೈಲ್ ಯಾವತ್ತು 100% ಆಗಿರ್ಬೇಕು. ಅಂಡ್ ಫಸ್ಟ್ ನೀವು ವ್ಯೂ ಪ್ರೊಫೈಲ್ ಅಂತ ಕೊಡ್ತೀನಿ. ಇದರಲ್ಲಿ ಜಸ್ಟ್ ನನ್ಗೆ ಏನೇನು ಇದೆಯೋ ಅದನ್ನೆಲ್ಲ ನಾನು ಅಪ್ಡೇಟ್ ಮಾಡಿದ್ದೀನಿ. ಜಸ್ಟ್ ನಿಮ್ದು ಒಂದು ಡಿಗ್ರಿ ಏನಿದೆ, BE ಆರ್ BTech, ಎನಿ ಒನ್ ಯು ಹ್ಯಾವ್ ಟು ಅದನ್ನ ಕೊಡಬೇಕು. ಮತ್ತೆ ನಿಮ್ಮ ಕಾಲೇಜ್ ಯಾವುದು, ನಿಮ್ಮ ಲೊಕೇಶನ್, ಮೇಲ್, ಫೋನ್ ನಂಬರ್ ಇಡಬೇಕು. ಓಕೆ. ಅಂಡ್ ನಿಮ್ಮ ಒಂದು ಕೆರಿಯರ್ ಪ್ರಿಫರೆನ್ಸಸ್, ಪ್ರಿಫರ್ಡ್ ಜಾಬ್ ಟೈಪ್ ಯಾವುದಿದೆಯೋ, ನಿಮ್ಮ ಒಂದು ಯಾವ ಜಾಬ್ ಟೈಪ್ ಬೇಕು ನಿಮಗೆ, ಲೈಕ್ ನಾನ್ IT ಆರ್ IT ಅನ್ನೋದು ನೀವನ್ನೆಲ್ಲ ಮೆನ್ಷನ್ ಮಾಡಬೇಕು. ಬೇಸ್ಡ್ ಆನ್ ಯುವರ್ ಪ್ರೊಫೈಲ್ ಓನ್ಲಿ ಸಜೆಷನ್ಸ್ ವಿಲ್ ಕಮ್. ಓಕೆ. ಮತ್ತೆ ನಿಮ್ಮ ಒಂದು ಎಜುಕೇಶನ್ನ ನೀವು ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ಕೊಡಬೇಕು. ಅಂಡ್ ನಿಮ್ಮ ಸ್ಕಿಲ್ಸ್, ನಿಮ್ಗೆ ಏನೇನು ಸ್ಕಿಲ್ಸ್ ಬರುತ್ತೋ ಅದನ್ನು ಕೂಡ ನೀವು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ನಿಮಗೆ ಲ್ಯಾಂಗ್ವೇಜಸ್ ಲೈಕ್ ಕಮ್ಯುನಿಕೇಶನ್ ಲ್ಯಾಂಗ್ವೇಜಸ್ ಯಾವ್ದು ಬರುತ್ತೋ ಅದನ್ನ ಕೊಡಬೇಕು. ಇಂಟರ್ನ್ಶಿಪ್ಸ್ ಏನಾದರೂ ಮಾಡಿದ್ರೆ ಅದನ್ನು ಹಾಕಿ, ಯಾಕಂದ್ರೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಪರವಾಗಿಲ್ಲ ಡಮ್ಮಿ ಇಂಟರ್ನ್ಶಿಪ್ ಆದ್ರೂ ಪ್ರೊಫೈಲಲ್ಲಿ ಅಪ್ಡೇಟ್ ಮಾಡಿ. ಓಕೆ. ಪ್ರಾಜೆಕ್ಟ್ಸ್ ಯಾವ್ದು ಮಾಡಿದಿರೋ ಅದನ್ನ ನೀಟಾಗಿ ಹಾಕಿ. ಮತ್ತೆ ಸ್ವಲ್ಪ ಸಮ್ಮರಿ ಕೂಡ ಕೊಡಿ, ಪ್ರಾಜೆಕ್ಟ್ ಸಮ್ಮರಿ ಏನಿದೆ ಪ್ರಾಜೆಕ್ಟ್ ಅಲ್ಲಿ ಅನ್ನೋದು. ಮತ್ತೆ ಸರ್ಟಿಫಿಕೇಶನ್ಸ್ ಏನಾದರೂ ಇದ್ರೆ ಕಾಲೇಜಲ್ಲಿ ಆಲ್ಮೋಸ್ಟ್ ಎಲ್ಲ ಸರ್ಟಿಫಿಕೇಶನ್ಸ್ ಅಟ್ಲೀಸ್ಟ್ ಮಿನಿಮಮ್ 2 ಸರ್ಟಿಫಿಕೇಶನ್ಸ್ ಆದ್ರೂ ಇರುತ್ತೆ. ನಮ್ಗೆ ಆ ಸರ್ಟಿಫಿಕೇಶನ್ಸ್ ಬಗ್ಗೆ ಗೊತ್ತಿಲ್ಲ ಅಂತಂದ್ರೂ ಸರ್ಟಿಫಿಕೇಶನ್ಸ್ನ ಅಪ್ಲೋಡ್ ಮಾಡಿ ಮೆನ್ಷನ್ ಮಾಡಿ. ಓಕೆ. ಮತ್ತೆ ಅವಾರ್ಡ್ಸ್, ನಿಮ್ಗೆ ಏನಾದರೂ ಸೋಷಿಯಲ್ ಮೀಡಿಯಾ ಲೈಕ್ ಸೋಷಿಯಲ್ ಅವಾರ್ಡ್ಸ್ ಲೈಕ್ ಏನಪ್ಪಾ ಒಂದು ಬಟ್ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಏನಾದರೂ ಅವಾರ್ಡ್ಸ್ ಬಂದಿದ್ರು, ಲೈಕ್ ಹ್ಯಾಕಥಾನ್ ಅಟೆಂಡ್ ಮಾಡಿ ಈ ಥರ ಎಲ್ಲ ಅವಾರ್ಡ್ಸ್ ಬಂದಿದ್ರು, ನೀವು ಅದನ್ನ ಮೆನ್ಷನ್ ಮಾಡ್ಬೋದು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನೀವು ಯಾವ್ದಾದ್ರು CET, KCET ಆಗಲಿ, JEE ಮೈನ್ಸ್, ನೀಟ್ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ತಿದ್ರು ಅದನ್ನ ಕೂಡ ನೀವು ಆ್ಯಡ್ ಮಾಡ್ಬೋದು. ನೀವು ಫ್ರೆಶರ್ ಆಗಿದ್ರೆ ಇದು ಎಂಪ್ಲಾಯ್ಮೆಂಟ್ ಏನು ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಇದನ್ನ ಅಪ್ಡೇಟ್ ಮಾಡಿ. ಅಕಾಡೆಮಿಕ್ ಅಚೀವ್ಮೆಂಟ್ಸ್, ನೀವು ಅಕಾಡೆಮಿಕ್ಸ್, ನೀವು ಕಾಲೇಜಲ್ಲಿ ಇದ್ದಾಗ ನೀವು ಏನೇ ಒಂದು ಅಕಾಡೆಮಿಕ್ ಲೈಕ್ ಅಚೀವ್ಮೆಂಟ್ ಮಾಡಿದ್ರೆ, ನಿಮ್ಗೆ ಅದರಲ್ಲಿ ಸರ್ಟಿಫಿಕೇಶನ್ಸ್ ಬಂದಿದ್ರೆ, ಸ್ಪೋರ್ಟ್ಸ್ ಅಚೀವ್ಮೆಂಟ್ ಆಗಿರ್ಬೋದು, ಯಾವುದೇ ಒಂದು ಅಚೀವ್ಮೆಂಟ್ ಆಗಿದ್ರು ನೀವು ಅದನ್ನ ಅಪ್ಡೇಟ್ ಮಾಡಿ. ಓಕೆ. ಮತ್ತೆ ಲಾಸ್ಟಲ್ಲಿ ರೆಸ್ಯೂಮ್ನ ಅಪ್ಡೇಟ್ ಮಾಡಬೇಕು. ಇದೆಲ್ಲ ಆದ್ಮೇಲೆ ಮತ್ತೆ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ನೋಟಿಫಿಕೇಶನ್ಸ್ ಯಾವ ತರ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ಈ ತರ ಬಂದಿದೆ ನಿಮಗೆ ನೋಟಿಫಿಕೇಶನ್ಸ್. ಪೈಥಾನ್ ಡೆವಲಪರ್ ಆಗ್ಬೋದು, ಈ ತರ ಎಲ್ಲ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ನೀವು ಜಸ್ಟ್ ಹೋಗಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ. ನಾನು ಮೋರ್ ದ್ಯಾನ್ 50 ಜಾಬ್ಸ್ಗೆ ಅಪ್ಲೈ ಮಾಡಿದ್ದೀನಿ. ಓಕೆ. ಸೊ ನೀವು ಕೂಡ ಅಪ್ಲೈ ಮಾಡ್ತಾನೆ ಇರಿ. ನಿಮಗೆ ಮೇಲ್ ಬರುತ್ತೆ. ಮೇಲ್ ಯಾವ ತರ ಬಂದ್ರೆ ವಾಕ್-ಇನ್ಸ್ ಇದೆ ಅಥವಾ ನಾರ್ಮಲ್ ಆಗಿ ಬೇರೆ ಏನೋ ಲೈಕ್ ಇಂಟರ್ವ್ಯೂ ಇದೆ ಆ ಥರ ಎಲ್ಲ ಬರುತ್ತೆ. ಸ್ವಲ್ಪ ಫೇಕ್ ಇರುತ್ತೆ, ಸ್ವಲ್ಪ ಫ್ರಾಡ್ ಲೈಕ್ ಟ್ರಸ್ಟೆಡ್ ಇರುತ್ತೆ. ಫೇಕ್ ಯಾವುದೇ ಒಂದು ಕಂಪನಿ ನಿಮಗೆ ಇಂಟರ್ವ್ಯೂಗಾಗಲಿ ಯಾವುದಾದ್ರೂ ಒಂದು ಇಂಟರ್ವ್ಯೂ ಪ್ರಾಸೆಸ್ಗೆ ಮನಿ ಕೇಳ್ತಿದ್ದಾರೆ ಅಂತಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಟ್ರಸ್ಟ್ ಆಗಿರೋದಿಲ್ಲ, ಫೇಕ್ ಆಗಿರುತ್ತೆ. ನೀವು ಯಾವುದೇ ಕಾರಣಕ್ಕೂ ಪೇ ಮಾಡಬೇಡಿ. ಅಂಡ್ ವಿತೌಟ್ ಎನಿ ಯಾವುದೇ ಒಂದು ಕಾರಣಕ್ಕೂ ಮನಿ ತಗೊಳ್ದೆ ನಿಮ್ಗೆ ಇಂಟರ್ವ್ಯೂ ಪ್ರಾಸೆಸ್ ಮಾಡ್ತಿದ್ದಾರೆ ಅಂತಂದ್ರೆ ಜಸ್ಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಹೋಗಿ ಅಟೆಂಡ್ ಮಾಡಿ. ನಿಮ್ ಲಕ್ ಇದ್ರೆ ಬರುತ್ತೆ, ಇಲ್ಲಾಂದ್ರೆ ನೆಕ್ಸ್ಟ್ ಮತ್ತೆ ಟ್ರೈ ಮಾಡ್ತಾ ಇರ್ಬೇಕು. ಓಕೆನಾ? ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ನಾನು ಅನ್ಕೊಂತೀನಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಹೆಲ್ಪ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಒಂಥರ ಮೋಟಿವೇಶನ್ ಆಗುತ್ತೆ. ನಾನು ಇನ್ನಷ್ಟು ವೀಡಿಯೋಸ್ಗಳ ಇನ್ನಷ್ಟು ಮೂಲಕ ನಿಮ್ಮ ಮುಂದೆ ಬರ್ಬೋದು. ಸೊ ಪ್ರೊಫೈಲ್ ಯಾವತ್ತು 100% ಅಪ್ಡೇಟ್ ಇಟ್ಕೊಳ್ಳಿ, ಇಷ್ಟೇ ನನಗೆ ಹೇಳೋದು. ಆ್ಯಂಡ್ ಸ್ಕಿಲ್ಸ್ ಸುಮ್ಮನೆ ಖಾಲಿಯಾಗಿರಬೇಡಿ. ಏನೋ ಒಂದು ಯೂಟ್ಯೂಬಲ್ಲಿ ತುಂಬ ಸ್ಕಿಲ್ಸ್, ತುಂಬ ಪ್ಲ್ಯಾಟ್ಫಾರ್ಮ್ಸ್ ಇದೆ, ಬರ್ತಾನೆ ಇರುತ್ತೆ, ಕಲಿತಾ ಇರಿ. ಹೊಸ ಇವಾಗ ಟ್ರೆಂಡಿಂಗ್ ಸ್ಕಿಲ್ಸ್ ಏನಿರುತ್ತೆ, ಯಾವುದ್ರ ಮೇಲೆ ತುಂಬ ಫ್ಯೂಚರ್ ಫೋಕಸ್ ಮಾಡ್ತಿದೆ ಅಂತಂದರೆ ಆ ಸ್ಕಿಲ್ನ ಕಲೀರಿ, ಅದನ್ನು ಅಪ್ಡೇಟ್ ಮಾಡಿ ಅಷ್ಟೇ. ಇಷ್ಟ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಾನು ಹೇಳಿದ್ದು ಅಂತ ಎಲ್ಲ ಒಂದು ಪ್ಲ್ಯಾಟ್ಫಾರ್ಮ್ಸಲ್ಲೂ ನೀವು ಜಾಬ್ಗೆ ಸರ್ಚ್ ಮಾಡ್ತಾ ಇರಿ, ನಿಮಗೆ ಖಂಡಿತ ಬರುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆಲ್ ಆಫ್ ಯು ಟೇಕ್ ಕೇರ್. ಬಾಯ್ ಬಾಯ್.